See, sometimes when life doesn't make sense, we just give up thinking that unless things start getting better, nothing is going to work in my life. ಸೊ ಅನೇಕ ಸಾರಿ ನಮ್ಮ ಜೀವಿತ ಒಂದು ಅರ್ಥಗರ್ಭಿತವಾಗದೇ ಇರುವಾಗ ಅಥವಾ ಯಾವುದಾದ್ರೂ ಒಳ್ಳೆಯದು ನಡೆಯದೇ ಇರುವಾಗ ನಾವು ನಮ್ಮ ಜೀವಿತವನ್ನು ಬಿಟ್ಟು ಬಿಡೋದಕ್ಕೆ ನಾವು ಪ್ರಯತ್ನಿಸ್ತೇವೆ. What do I mean by that is that sometimes if one thing is going wrong, everything is going wrong, we feel like, you know what, I just give up in life, nothing good is going to come out in this season. ನಾವು ಹೇಗೆ ಅಂದರೆ ಒಂದು ಸಾರಿ ಏನಾದರೂ ಒಂದು ನಮಗೆ ನಾವು ಬಯಸದೇ ಇರುವಂಥದ್ದು ಆಗ್ತದೆ, ಅದೊಂದು ಮಾತ್ರ ಅಲ್ಲ ಎಲ್ಲವೂ ಕೂಡ ಹಾಗೆ ನಡೀತಿರ್ತದೆ. ಆಗ ನಾವು ಅಂದ್ಕೊಳ್ತೇವೆ ನನಗಾಗಿ ಒಳ್ಳೆಯದು ಯಾವುದೂ ಕೂಡ ಇಲ್ಲ, ನಾನು ನನ್ನ ಜೀವಿತವನ್ನೇ ಬಿಟ್ಬಿಡ್ತೇನೆ ಎಂಬುದಾಗಿ ನಾವು ಅಂದುಕೊಳ್ತೇವೆ. But I want you to understand something I want to share with you from Exodus chapter 2. ನಾನು ಆದರೆ ನಿಮ್ಮೊಂದಿಗೆ ಈ ಒಂದು ವಿಷಯವನ್ನು ಹಂಚಿಕೊಳ್ಳೋದಕ್ಕೆ ನಾನು ಬಯಸ್ತೇನೆ. ವಿಮೋಚನಕಾಂಡ 2ನೇ ಅಧ್ಯಾಯ. When you look at the life of Moses, for 40 years he was rubbing shoulders with royalty. ನೋಡಿ, ಇಲ್ಲಿ ನಾವು ನೋಡ್ತೇವೆ ವಿಮೋಚನಕಾಂಡ 2ನೇ ಅಧ್ಯಾಯದಲ್ಲಿ ಆ ಮೋಶೆ 40 ವರ್ಷಗಳ ಕಾಲ ಅವನು ಅರಮನೆಯಲ್ಲಿ ಐಷಾರಾಮಿ ಜೀವಿತವನ್ನು ಜೀವಿಸ್ತಾ ಇರ್ತಾನೆ. So this Moses, who was a Hebrew, was living in royalty, and then what happens is he rushes ahead of God's time, kills an Egyptian, and he's now running for his life into this place called the Midian. ನೋಡಿ, ಇಲ್ಲಿ ಮೋಶೆಯವನು ಇಬ್ರಿಯನು, ಆದರೆ ಐಗುಪ್ತ ದೇಶಕ್ಕೆ ಮುಂದಿನ ಅರಸನಾಗಿರಬೇಕಂತವನಾಗಿರ್ತಾನೆ. ಆದರೆ ದೇವರ ಸಮಯಕ್ಕಿಂತ ಮುಂಚಿತವಾಗಿ ಅವಸರಪಟ್ಟು ಒಬ್ಬ ಐಗುಪ್ತನನ್ನು ಕೊಂದು ಅವನು ಅಲ್ಲಿಂದ ಓಡಿ ಹೋಗಬೇಕಾಗ್ತದೆ ಮಿದ್ಯಾನ್ ದೇಶಕ್ಕೆ. And if you look at his life, everything is messy now. ಈಗ ಅವನ ಜೀವಿತ ನೋಡೋದಾದರೆ ಎಲ್ಲವೂ ಕೂಡ ಅಸ್ತವ್ಯಸ್ತವಾಗಿ ಹೋಗಿದೆ. Now I want you to think about the emotions that Moses would have been having. ನಾವೆಲ್ಲರೂ ಯೋಚಿಸಿ ನೋಡೋಣ, ಮೋಶೆ ಈಗ ಎಂತಹ ಒಂದು ಭಾವನೆಗೆ ಅವನಿದ್ದಾನೆ ಎಂಬುದಾಗಿ. He won't be emotionally strong. He will be so weak. He will be wondering, oh man, why did I allow this? Maybe I shouldn't have done that. Like, can you imagine how his mind will be playing at that time? ನೋಡಿ, ಭಾವನಾತ್ಮಕವಾಗಿ ಆ ಸಮಯದಲ್ಲಿ ಮೋಶೆ ಹೇಗೆ ಯೋಚಿಸ್ತಾ ಇರ್ಬೋದು, ಅಯ್ಯೋ ನಾನು ಏನಕ್ಕಾಗಿ ಅದನ್ನ ಮಾಡಿದೆ, ನಾನು ಆ ರೀತಿಯಾಗಿ ಮಾಡಬಾರ್ದು ಎಂಬುದಾಗಿ ಬಹಳ ಭಾವನೆಯಲ್ಲಿ ಬಲಹೀನನಾಗಿ ಮೋಶೆ ಕುಂದಿ ಹೋಗಿರ್ತಾನೆ. Moses was in an off season. ಮೋಶೆ ಈಗ ಅವನು ಒಂದು ತನ್ನ ಅರ್ಧ ಒಂದು ಕಾಲದಲ್ಲಿ ಇದ್ದಾನೆ. Like everything is away, like it's gone off. ಮೋಶೆ ಸಂಪೂರ್ಣವಾಗಿ ತನಗಿದ್ದಂತಹ ಒಂದು ಎಲ್ಲವನ್ನ ಅವನು ಕಳ್ಕೊಂಡಿದ್ದಾನೆ. But when you look at verse 21, it says 21ನೇ ವಚನದಲ್ಲಿ ನಾವು ನೋಡೋದಾದ್ರೆ ಹೀಗೆ ಹೇಳ್ತದೆ, that Moses agreed to stay with the man who gave his daughter Zipporah to Moses in marriage. ಮೋಶೆಯು ಆ ಮನುಷ್ಯನೊಂದಿಗೆ ವಾಸ ಮಾಡಲು ಬಯಸಿದನು, ಅವನು ತನ್ನ ಮಗಳಾದ ಚಿಪ್ಪೋರಳನ್ನು ಮೋಶೆಗೆ ಮದುವೆ ಮಾಡಿಕೊಟ್ಟನು. And he gave birth to a son. ಆಕೆ ಗಂಡು ಮಗನ್ನು ಎತ್ತಳು. See, I want you to understand, when everything is in a mess, that is not the time you'll think of like, oh, let me go get married to someone. ಸೊ ನೋಡಿ, ಎಲ್ಲವೂ ಕೂಡ ಒಂದು ಅಸ್ತವ್ಯಸ್ತವಾಗಿರುವಾಗ ಸರಿ ಯಾರನ್ನೋ ಒಬ್ಬರನ್ನ ಮದುವೆ ಆಗೋಣ ಎಂಬುದಾಗಿ ಅಲ್ಲ. See, like if you lost your job, you lost your money, you went through a huge loss, or something very bad happened in your life, you'll say, let me get myself up again, let things settle a little bit, then I will think of the next step. ನೋಡಿ, ಈಗ ನಿಮ್ಮ ಒಂದು ಕೆಲಸ ಹೋಗಿರ್ತದೆ, ನಿಮ್ಮ ಒಂದು ವ್ಯಾಪಾರ ಹೋಗಿರ್ತದೆ, ಅದರ ನಂತರ ಅವಾಗ ಏನೋ ಒಂದು ಮಾಡೋಣ ಎಂಬುದಾಗಿ ಅಲ್ಲ. ಸೊ ನೀವು ಮತ್ತೆ ಮುಂದಕ್ಕೆ ಬರೋವರೆಗೂ ಆ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ನೀವು ಸ್ವಲ್ಪ ಹಿಂಜರಿಬೇಕಾಗ್ತದೆ. Moses could have been adamant and said, you know what, I'm not going to be fine till I'm able to go back to Egypt, to my old life when everything was fine. He could have been adamant. But here you see that in the midst of an off season, he was open when God brought in the right person into his life and brought in a child also. ನೋಡಿ, ಆದರೆ ಮೋಶೆ ಕೂಡ ಹೇಳ್ಬೋದಿತ್ತು ಅಂತ ಪರಿಸ್ಥಿತಿಯಲ್ಲಿ, ಇಲ್ಲ ನಾನೀಗ ಮದುವೆ ಆಗುವುದಿಲ್ಲ, ನಾನು ಹಿಂತಿರುಗಿ ಐಗುಪ್ತ ದೇಶಕ್ಕೆ ಹೋಗ್ತೇನೆ, ನಾನು ಮತ್ತೆ ತುಂಬ ಚೆನ್ನಾಗಿ ಆಗ್ತೇನೆ ಎಂಬುದಾಗಿ ಹೇಳ್ಬೋದಿತ್ತು. ಆದರೆ ದೇವರ ಒಂದು ಸಮಯಕ್ಕೆ ಅವನನ್ನು ಒಪ್ಪಿಸಿ ಕೊಡ್ತಾನೆ. ದೇವರು ಕೂಡ ಒಂದು ಸರಿಯಾದ ವ್ಯಕ್ತಿಯನ್ನು ತರ್ತಾರೆ. ಆಕೆ ಒಂದು ಗಂಡು ಮಗುವನ್ನು ಕೂಡ ಮೋಶೆಗೆ ಎತ್ತುತ್ತಾಳೆ. What I want you to understand is that God can show up in your life even in an off season. ದೇವರು ಕೂಡ ಸಮಯವಲ್ಲದ ಒಂದು ಸಮಯದಲ್ಲೂ ಕೂಡ ಆತನು ನಿಮಗೆ ಕಾರ್ಯವನ್ನು ಮಾಡ್ತಾನೆ. So don't write off that bad season thinking nothing good is going to come. Even in a bad season, God could bring something good in your life. ನಿಮ್ಮ ಜೀವಿತದಲ್ಲಿ ನೀವೀಗ ಹೋಗ್ತಿರುವಂಥ ಕೆಟ್ಟ ಸಮಯದಲ್ಲೂ ಕೂಡ ದೇವರು ನಿಮಗೊಂದು ಒಳ್ಳೆ ಸಮಯವನ್ನು ತರೋದಕ್ಕೆ ಶಕ್ತನಾಗಿದ್ದಾನೆ. That is my challenge. ಅದೇ ಇವತ್ತು ನಾನು ನಿಮಗೆ ಆಗ್ತಿರುವಂಥ ಸವಾಲು. See, I want to just close with an example in my life. ನನ್ನ ಜೀವಿತದಲ್ಲಿ ಒಂದು ಉದಾಹರಣೆಯೊಂದಿಗೆ ನಾನು ಇದನ್ನು ಮುಗಿಸ್ತೇನೆ. Last year was one of what I would say is one of my worst years. ಕಳೆದಂಥ ವರ್ಷ ತುಂಬ ಒಂದು ಕೆಟ್ಟ ವರ್ಷ ನನ್ನ ಜೀವಿತದಲ್ಲಿ ಎಂಬುದಾಗಿ ನಾನು ಹೇಳಬಹುದು.
because I had a huge financial loss. Then after that, I lost my job. Then there was an attack on my health. Everything was going bad. ಸೊ ನೋಡಿ, ನನಗೊಂದು ತುಂಬ ಆರ್ಥಿಕ ನಷ್ಟವಾಯಿತು, ನನ್ನ ಕೆಲಸ ಹೋಯಿತು, ಹಾಗೆ ನನ್ನ ಆರೋಗ್ಯದಲ್ಲಿ ಏರುಪೇರಾಯಿತು. Even in the ministry, there were so many closed doors and rejections. ಸೊ ಸೇವೆಯಲ್ಲಿ ಕೂಡ ಅನೇಕ ಮುಚ್ಚಿರುವಂಥ ಬಾಗಿಲುಗಳು, ನಿರಾಕರಿಸಲ್ಪಟ್ಟೆ. It was going like this and everything crashed in my life. ಸೊ ಮೇಲಕ್ಕೆ ಹೋಗ್ತಾ ಇತ್ತು, ತಕ್ಷಣವೇ ಎಲ್ಲವೂ ಕೂಡ ಹಾಗೆ ಕೆಳಗಡೆ ಬಿದ್ದು ಹೋಯಿತು. But I went back to God, said, even if it's an off season, I know you can still do good things in this season. And I'm telling you, there were so many good things that God brought in, good connections, good opportunities to make videos, he upgraded the video quality on my YouTube channel. There's so many things that happened good. Even the growth on my reach, all of that happened in that off season. ನೋಡಿ, ಈ ಸಮಯವಲ್ಲದಂಥ ಸಮಯದಲ್ಲಿ ಕೂಡ ದೇವರು ತಾನೇ ಕೃಪೆ ತೋರಿಸಿ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಇನ್ನೂ ಉನ್ನತ ಒಂದು ಸ್ಥಾನಕ್ಕೆ, ಇನ್ನೂ ಹೊಸ ಹೊಸ ವೀಕ್ಷಣೆಗಳು, ಹಾಗೆ ವಿಡಿಯೋ ಕ್ವಾಲಿಟಿಯನ್ನು ಹೆಚ್ಚಿಸುವ ರೀತಿ ಅನೇಕ ಒಳ್ಳೆ ಕಾರ್ಯಗಳನ್ನು ದೇವರು ನನಗೆ ಮಾಡಿದ್ದಾನೆ. And that's what I want you to understand, that you don't have to wait for your season to become good for good things to come. Sometimes God can bring good even in a bad season. Trust Him. ಆದ್ದರಿಂದ ನಾನು ನಿಮಗೆ ಹೇಳ್ತೇನೆ, ನಿಮ್ಮ ಸಮಯವಲ್ಲದಂಥ ಸಮಯದಲ್ಲಿ ಕೂಡ ದೇವರು ನಿಮಗೆ ಒಳ್ಳೆಯ ಕಾರ್ಯಗಳನ್ನು ಮಾಡಬಲ್ಲನು. ಆ ಸಮಯಕ್ಕಾಗಿ ನೀವು ಕಾಯಿರಿ.